ಪ್ರೀತು ಏನ್ ಮಾಡ್ತಾ ಇದೆಯಾ ಇಲ್ಲಿ? ಸೀನ್ ನೋಡ್ತಾ ಇದ್ದೆ. ಏನ್ ಸೀನು? ಸೀನ್ರಿ. ಲೂಸ್ ಆಗಿ ಹೋಗಿದ್ಯಾ ನೀನು? ಬಾ, ಒಂದ್ ಸ್ವಲ್ಪ ಕೆಲಸ ಇದೆ. ಲೂಸ್ ಆಗಿರೋದು ನಾನಲ್ಲ ಬ್ರೋ, ಪಾರ್ವತಿ. ಇಲ್ಲೇನೋ ಸಮಸ್ಯೆ ಖಂಡಿತ ಇದೆ. ಪಾತ್ರೆ ಉಜ್ಜೋ ಕೈಗಳೇ, ಬಟ್ಟೆ ಒಗೆಯೋ ಬೆರಳುಗಳೇ, ನಿಮ್ದೆಂತ ಪುಣ್ಯ ಅಂತೀನಿ. ದೊಡ್ಡಯಜಮಾನ್ರು ಸ್ವತಃ ತಾವೇ ಪ್ರತ್ಯಕ್ಷ ಆಗಿ ಬೆರಳಿಗೆ ಉಂಗ್ರ ಹಾಕಿದ್ದಾರೆ ಅಂದ್ಮೇಲೆ ಅದು ಸಾಧನೆ, ಅದ್ಭುತವಾದ ಸಾಧನೆ. ಬೆರಳುಗಳೇ ಕೈಗಳೇ, ನಿಮ್ಗ ಆ ದೇವ್ರು ಒಳ್ಳೇದ್ ಮಾಡ್ಲಿ. ಈ ಉಂಗ್ರ ನಿನ್ ಬೆರಳು ಸೇರಿದೆ ಅಂದ್ಮೇಲೆ ನಿನ್ನನ್ ಯಾರು ಏನು ಮಾಡೋದಿಕ್ಕಾಗಲ್ಲ. ಈ ಕೈ ಕನ್ನಡಿಗರ ಆಸ್ತಿ. ಮುಷ್ಟಿ ಕಟ್ಟಿ ಹೊಡೆದ ಅಂದ್ರೆ ಮುಖ ಪಂಚರ್ ಆಗೋಗ್ಬಿಡ್ಬೇಕು. ಟಡಾನ್ ಟಡಾನ್ ಟಡಾನ್. ಮೇಡಮ್, ನಿನ್ ಕೈಗೆ ಈ ಉಂಗುರ ಹೇಗ್ ಕಾಣುತ್ತೆ ಅಂತ ನೋಡೋಕ್ ಬಂದೆ. ಮೇಡಮ್, ಕೈ ನೋವ್ತಿದೆ ಮೇಡಮ್. ನನ್ಗೂ ಅಷ್ಟೇ. ನೀನ್ ಈ ಉಂಗುರನ ನಿನ್ ಬೆರಳಿಗೆ ಹಾಕೊಂಡಿರೋದು ತುಂಬಾ ನೋವಾಗ್ತಿದೆ. ಆದ್ರೆ ಮೇಡಮ್, ಇದನ್ ದೊಡ್ಡಯಜಮಾನ್ರ ನನ್ನ ಕೈಗೆ ಹಾಕಿದ್ದು. ನಿಂಗೆ ಈ ಉಂಗುರ ಕೊಟ್ಟಿರ್ಬೋದು, ಆದ್ರೆ ಯಾವ ಉಂಗುರ ಯಾರಿಗ್ ಸೇರ್ಬೇಕಿತ್ತೋ ಅದವ್ರಿಗೆ ಸೇರಿಲ್ಲ. ಬೇರೆಯವ್ರ ಆಸ್ತಿಗೆ ಆಸೆ ಪಡೋ ಬಿಕಾರಿನ ನೀನು. ಮೇಡಮ್, ನಾನ್ ಬೇರೆಯವ್ರ ಸ್ವಂತದ್ದನ್ನ ಕಣ್ಣೆತ್ತು ನೋಡೋಳಲ್ಲ. ಇದು ನಿಮಗ್ ಸೇರ್ಬೇಕು ಅಂತಿದ್ರೆ ನಿಮ್ಗೆ ಸೇರ್ಲಿ. ತಗೊಳ್ಳಿ, ಈ ಉಂಗುರ ತಗೊಳ್ಳಿ. ಬರ್ತಿಲ್ವಾ ಮೇಡಮ್? ಯು ಜಸ್ಟ್ ಶಟ್ ಅಪ್. ಅನುಷ್ಕಾ ಬಿಡು ಬಿಡು, ಅನುಷ್ಕಾ ಬಿಡು. ಏನ್ ಮಾಡ್ತಿದ್ದೆ ನೀನು? ಅವ್ಳ ಬೆರಳಿಂದ ರಕ್ತ ಬರ್ತಾ ಇದೆ, ಗೊತ್ತಾಗ್ತಿಲ್ವಾ ನಿಂಗೆ? ತಲೆ ಕೆಟ್ಟಿದ್ಯಾ? ಪ್ರೀತು, ನನಗ್ ಸೇರ್ಬೇಕಾದ್ನ ನಾನ್ ಯಾವ್ದೇ ಕಾರಣಕ್ಕೂ ಬಿಟ್ಕೊಡಲ್ಲ. ಅದ್ ಬೆರಳಲ್ಲ, ಕೊಳ್ಳೆ ಹೋದ್ರು ಸರಿ. ಅನುಷ್ಕಾ ಬಿಡು, ಸಾಕ್ ಬಿಡೀಗ. ಪಾರ್ವತಿ, ನೀನಾದ್ರೂ ಹೇಳ್ಬಾರ್ದಾ? ಏನಿದು ಹುಚ್ಚಾಟ? ನಾನು ಹೇಳ್ದೆ ಚಿಕ್ಕಯಜಮಾನ್ರೆ. ಏನ್ ಹೇಳ್ದೆ? ನಿಮಗ್ ಸೇರ್ಬೇಕು ಅಂತ ಇದ್ದಿದ್ದು ಯಾವತ್ತೂ ಬೇರೆಯವ್ರ ಪಾಲಾಗೋದಿಲ್ಲ, ಅದು ನಿಮ್ಮ ಪಾಲೇ ಆಗುತ್ತೆ. ಹಾಗೆ ನನಗ್ ಸೇರ್ಬೇಕು ಅಂತ ನನ್ನ ಹಣೆಲ್ ಬರ್ತಿದ್ರೆ ಅದನ್ನ ಯಾರ ಕೈಲೂ ತಪ್ಸೋಕ್ಕೂ ಆಗಲ್ಲ, ಕಿತ್ಕೊಳ್ಳೋಕ್ಕೂ ಆಗಲ್ಲ ಅಂದೆ. ತುಂಬಾ ಅತಿಯಾಗಿ ಆಡ್ತಿದ್ಯಾ ನೀನು. ನಿಂಗಿದೆ, ಇದನ್ನ ಇಷ್ಟಕ್ಕೆ ಬಿಡಲ್ಲ. ಪಾರ್ವತಿ, ನಿನ್ ಬೆರಳ ಕಿತ್ತಾಕಿರೋಳು, ಯಾಕೆ ಹಿಂಗ್ ಮಾಡ್ದೆ? ಮಾತಾಡ್ಬೇಕು ತಾನೆ? ನನಗೆ ಕೊಟ್ಟಿದ್ದನ್ನು ನಾನು ಕಾಪಾಡ್ಕೊಂಡೆ ಅಷ್ಟೇ ಚಿಕ್ಕಯಜಮಾನ್ರೆ. ಕ್ರೀಸಾಗಿ ಆಡ್ತೀನಿ ನೀನು. ರಕ್ತ ಸೋರ್ತಿದೆ, ಫಸ್ಟ್ ಅದಕ್ಕೆ ಹತ್ತಿ ಇಡು, ಫಸ್ಟ್ ಏಡ್ ಮಾಡು, ಆಯ್ತಾ?
ನನಗೆ ಅನುಷ್ಕಾ ಮೇಡಮ್ ಬಗ್ಗೆ ಯಾವ ಬೇಸರನೂ ಇಲ್ಲ. ಆದರೆ ಯಜಮಾನ್ರ ಮೇಲೆ ತುಂಬ ಪ್ರೀತಿ. ಅದಕ್ಕೆ ಬಿಟ್ಕೊಡೋದಕ್ಕೆ ಇಷ್ಟ ಇಲ್ಲ. ಮಾಮ್ ಏನು ಬರಕ್ಕೆ ಹೇಳಿದ್ರಂತೆ? ಇಬ್ರು ಕೂತ್ಕೊಳ್ಳಿ, ಹೇಳ್ತೀನಿ. ನೀವಿಬ್ರು ವಯಸ್ಸಿಗೆ ಬಂದಿದ್ದೀರಿ. ನಮಗೂ ವಯಸ್ಸು ಹೆಚ್ಚಾಗ್ತಿದೆಯೇ ಹೊರತು ಕಮ್ಮಿ ಆಗ್ತಿಲ್ಲ. ವರ್ಷಗಳು ಮುಂದಕ್ಕೆ ಉರುಳುತ್ತವೆ ಹೊರತು ಹಿಂದಕ್ಕೆ ಹೊರಳೋದಿಲ್ಲ. ಹಾಗಾಗಿ ಹಿರಿಯರಾಗಿ ನಾವು ಒಂದು ತೀರ್ಮಾನ ತಗೊಂಡಿದ್ದೀವಿ. ಎಂಗೇಜ್ಮೆಂಟಾ ಮಾಮ್? ಅಲ್ಲ, ಮದುವೆ. ಮದುವೆನಾ ಮಾಮ್? ಯಾವತ್ತೂ ಆಗಬೇಕಾಗಿತ್ತು. ಆದಷ್ಟು ಬೇಗ ಆದರೆ ಒಳ್ಳೆಯದು ಅಂತ ನಮ್ಮ ಅಭಿಪ್ರಾಯ. ಇಬ್ರಿಗೂ ವಧುಗಳಂತೂ ತಯಾರಾಗಿದ್ದಾರೆ. ಪ್ರೀತು, ದಿಶಾ ಸಿಂಗಪೂರಿಂದ ವಾಪಸ್ ಬರ್ತಿದ್ದಾಳೆ. ಮೀರಾ ಕಾಲ್ ಮಾಡಿ ಆದಷ್ಟು ಬೇಗ ಮದುವೆ ಇಟ್ಕೊಳ್ಳೋಣ ಅಂತ ಹೇಳಿದ್ಲು. ನಿಂದೊಬ್ಬಂದೇ ಯಾಕೆ, ಅದೇ ಶುಭ ಮುಹೂರ್ತದಲ್ಲಿ ಆದಿ ಅನುಷ್ಕನ್ ಮದುವೆನೂ ಮಾಡೋಣ ಅಂತ ನಮ್ಮ ಯೋಚನೆ. ಅಮ್ಮ, ಅನುಷ್ಕಾ ಜೊತೆ ಇದ್ರ ಬಗ್ಗೆ ಅವಳಿಗೆ ನೀನು, ನಿನಗವಳು ಒಪ್ಪಿಗೆ ಇದ್ದೀರಾ ಅಲ್ವಾ? ಅಫ್ಕೋರ್ಸ್ ಅಮ್ಮ. ಹಾಗಾದ್ರೆ ಮುಂದಿನ ವಿಚಾರನ ನಮಗ್ ಬಿಟ್ಬಿಡು. ಬಟ್ ಮಾಮ್, ದಿಶಾ ಸಿಂಗಪುರಿಂದ ವಾಪಸ್ ಬರ್ತಿದ್ದಾಳೆ ಹೇಳಿದ್ನಲ್ಲ. ಆದ್ರೂ ಒಂದ್ಸಲ ನಿರ್ಧಾರ ಮಾಡಾಗಿದೆಯಲ್ಲ. ನಿನ್ಗೇನಾದ್ರೂ ಪ್ರಾಬ್ಲಮ್ಮಾ? ಯಾಕೋ ಪ್ರೀತು, ಹಿಂದೆ ನೀನು ಒಪ್ಕೊಂಡಿದ್ದೇ ಸಂಬಂಧ ಅಲ್ವಾ? ಈಗೇನು ಯೋಚನೆ? ಒಳ್ಳೆ ಹುಡುಗಿ, ಒಳ್ಳೆ ಮನೆತನ, ಹಾಯಾಗಿ ಮದುವೆ ಆಗ್ಬೋದಲ್ಲ. ನಿಮ್ಗಿಬ್ರಿಗೂ ಈ ವಿಚಾರ ತಿಳಿಸೋಣ ಅಂತಾನೆ ಬರಕ್ಕೆ ಹೇಳಿದ್ದು. ನಿಮ್ಮಿಬ್ರ ಸಮ್ಮತಿನೂ ಬೇಕಲ್ಲ. ಅಮ್ಮ, ನಮ್ಮ ಜೀವನದ ಚಿಕ್ಕ ಪುಟ್ಟ ನಿರ್ಧಾರಗಳ ಜವಾಬ್ದಾರಿನೂ ನಿಮಗೆ ಬಿಟ್ಟಿರಬೇಕಾದ್ರೆ ಇಂಥ ದೊಡ್ಡ ನಿರ್ಧಾರಕ್ಕೆ ನಮ್ಮ ಸಮ್ಮತಿ ಯಾಕಮ್ಮ? ಧಾರಾಳವಾಗಿ ಮುಂದುವರೆಸಿ. ಪ್ರೀತು, ನಿನ್ನ ಅಭಿಪ್ರಾಯನೂ ಇದೆ ಅನ್ಕೊಂಡಿದ್ದೀನಿ. ಎಸ್ ಮಾಮ್.